ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗಡೆ. ಇವತ್ತು ಸಂಕ್ರಮಣ. ಹಾಗಾಗಿ ನಾನು ವನದುರ್ಗಾದೇವಿಗೆ ಹಾಗೆ ನಾಗದೇವರಿಗೆ ಹಾಗೆ ರಕ್ತೇಶ್ವರಿಗೆ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಇವತ್ತು ತುಂಬಾ ವಿಶೇಷ ಅಂದ್ರೆ, ನಂದೊಬ್ರು ಬ್ಯಾಂಗ್ಳೂರಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ ಪ್ರಸಾದ್ ಮತ್ತೆ ಅವರ ಮಕ್ಕಳು ಬಂದಿದ್ದಾರೆ. ಅವರ ಮಗನಿಗೆ ಭೀಷ್ಮನಿಗೆ ನಾನು ಇಲ್ಲಿ ಪ್ರಾರ್ಥನೆ ಇಟ್ಟಿದ್ದೆ, MITಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಆಗಬೇಕು ಅಂತ. ಆಗಿದೆ ಇವತ್ತು ಅವನಿಗೆ ಅಡ್ಮಿಷನ್. ಹಾಗಾಗಿ ಅವರು ಬ್ಯಾಂಗ್ಳೂರಿಂದ ಬಂದಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಗಿದೆ. ಹಾಗೆ ನನ್ನ ಇನ್ನೊಂದು ಫ್ರೆಂಡ್ ಅರ್ಚನಾ ಇತ್ತೀಚೆಗೆ ನನ್ನ ಫ್ರೆಂಡ್ ಆಗಿದ್ದಾಳೆ. ಹಾಗೆ ಮಂಜು ಅವರು, ಹಾಗೆ ಅರ್ಚನನ ಅಕ್ಕ, ಇವರೆಲ್ಲ ಬಂದಿದ್ದಾರೆ. ಹಾಗೆ ನಮ್ಮ ನನ್ನ ತಾಯಿಗೆ ಸೀರೆ ಉಡಿಸುವ ನನ್ನ ಸುವಾಸಿನಿ ಅಕ್ಕ, ಅವರ ಅಕ್ಕ ಸಹ ಬಂದಿದ್ದಾರೆ. ಹಾಗೆ ನಿಧಿ, ಹಾಗೆ ನನ್ನ ತಮ್ಮ, ಎಲ್ಲರೂ ಸೇರಿ ನಾವು ವನದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ. ಹಾಗೆ ನನ್ನ ವನದುರ್ಗಾದೇವಿ ಕ್ಷೇತ್ರಕ್ಕೆ ದಯವಿಟ್ಟು ವಿಸಿಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ತಾಯಿಯ ಪವಾಡ ಒಂದು ಸಲ ಬಂದು ನಿಮ್ಮ ಪ್ರಾರ್ಥನೆಯನ್ನು 48 ದಿವಸದಲ್ಲಿ ತಾಯಿ ನೆರವೇರಿಸ್ತಾಳೆ. ಒಂದು ಸಲ ಬಂದು ನನ್ನ ತಾಯಿ ಕ್ಷೇತ್ರದಲ್ಲಿ ನಿಂತ್ಕೊಳ್ಳಿ, ಆಗ ನಿಮ್ಮ ಏನು ಕಷ್ಟ ಇದ್ರೂ ಅದನ್ನು ಪರಿಹಾರ ಮಾಡಿಕೊಡ್ತಾಳೆ. ದಯವಿಟ್ಟು ಕರ್ನಾಟಕದಾದ್ಯಂತ ನೋಡುವ ನನ್ನೆಲ್ಲ ಅಭಿಮಾನಿ ದೇವರುಗಳಿಗೆ ನನ್ನ ಪ್ರಾರ್ಥನೆ, ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ಬನ್ನಿ. ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕ್ಷೇತ್ರದ ಅಡ್ರೆಸ್ ಅನ್ನು ಹಾಕಿರ್ತೀನಿ, ದಯವಿಟ್ಟು ಬರ್ತಿರ್ತಾನೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗ್ಲಿ. ಸರ್ವೇ ಜನೋ ಸುಖಿನೋ ಭವಂತು. ವನದುರ್ಗಾದೇವಿ ಭಕ್ತರಿಗೆ, ಭಕ್ತಿಯಿಂದ ಬೇಡಿದವರಿಗೆ 1 ಮಂಡಲ 48 ದಿವಸದೊಳಗಡೆ ಅವರ ಬೇಡಿಕೆಯನ್ನು ಈಡೇರಿಸುತ್ತಾಳೆ, ಪವಾಡ ಮಾಡುತ್ತಾಳೆ. ಇತ್ತೀಚೆಗಷ್ಟೇ ನಾನು 21 ದಿವಸದಲ್ಲಿ ದೇವಿಯ ಆದಾಯಕ್ಕೆ ದಾರಿ ಬೇಕು ಎಂದು ಕೇಳಿಕೊಂಡೆ. ಆವಾಗಲೂ ತಾಯಿ ನನಗೆ ವನದುರ್ಗಾ ಡಿಜಿಟಲ್ಸ್ ಅಂತ ದಾರಿ ತೋರಿಸಿದ್ದಾಳೆ, ಒಂದು ಅಂಗಡಿ ಮಾಡಿಸಿದ್ದಾಳೆ. ಅದಕ್ಕೆ ಬೇಕಾದ ದುಡ್ಡನ್ನು ಸಹಕರಿಸಿದ್ದಾಳೆ, ಆದಾಯದ ರೂಪದಲ್ಲಿ ತರಿಸಿಕೊಟ್ಟಿದ್ದಾಳೆ. ಹಾಗೆ ಇನ್ನೊಬ್ಬರಿಗೆ ಮದುವೆ ಮಾಡಿಸಿ ಇವಾಗ ಅವಳಿಗೆ ಮಗುನೂ ಆಗ್ತಾಯಿದೆ, ಅವಳಿಗೆ ನಾಡ್ದು ಸೀಮಂತ ಇದೆ. ಈ ಥರ ತುಂಬ ಜನರಿಗೆ ಅದೇನು ಬಂದು ಕೇಳಿ ಹೋಗ್ತಾರೋ ಭಕ್ತರಿಗೆ ಪವಾಡವನ್ನು ಮಾಡಿ ತೋರಿಸುತ್ತಾಳೆ ತಾಯಿ. ತುಂಬ ಸತ್ಯವಾಗಿದೆ. ನೀವೇನಾದರೂ ಈ ವಿಡಿಯೋ ನೋಡಿದರೆ ನಮ್ಮ ವನದುರ್ಗಾದೇವಿ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಅನುಭವ ಆಗುತ್ತೆ.
ಇತ್ತೀಚೆಗಷ್ಟೇ ನನಗೊಬ್ಬರು ಇನ್ಸ್ಟಾದಲ್ಲಿ SMS ಕಳಿಸಿದ್ದಾರೆ, ತಾಯಿಯನ್ನು ಹೇಗೆ ಭಕ್ತಿ ಮಾಡೋದು ಅಂತ. ತಾಯಿಗೆ ಕಂಪ್ಲೀಟಾಗಿ ನೀವು ಸರೆಂಡರ್ ಆಗಿ ತಾಯಿಯನ್ನು ಭಕ್ತಿಯಿಂದ ಒಂದೇ ಒಂದು ಸಲ ನಿಮ್ಮ ಕಣ್ಣು ಮುಚ್ಚಿ ತಾಯಿ ನಿಮ್ಮ ಮುಂದೆ ಬಂದ ಹಾಗೆ ಅನುಭವ ಆಗುತ್ತೆ. ಮತ್ತು ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ನಾವು ಕಣ್ಣು ತೆರೆದೇ ತಾಯಿಯನ್ನು ದಿಟ್ಟಿಸಿ ನೋಡಬೇಕು. ಆಮೇಲೆ ನಾವು ಮನೆಗೆ ಬಂದ ಮೇಲೆ ಅಥವಾ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ಕಣ್ಣು ಮುಚ್ಚಿ ಒಂದು ಸಲ ದೇವರು ನಿಮ್ಮ ಎದುರುಗಡೆ ಬಂದ ಹಾಗೆ ಆಗಬೇಕು. ಸೊ ಅಷ್ಟು ಭಕ್ತಿಯಿಂದ ಮಾಡಬೇಕು. ಎಷ್ಟು ಭಕ್ತಿ ಮಾಡ್ತೀರಾ ಅದೇ ನಿಮಗೆ ಶಕ್ತಿ ಆಗುತ್ತೆ.
ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ಸ್ವಾಮಿ ವನದುರ್ಗಾ ಪರಮೇಶ್ವರಿ ವಿಶೇಷವಾದ ಈ ಸ್ಥಳಟ್ಟು ವನದುರ್ಗಾದೇವಿ ನಮ್ಮೊಂದು ಸಂಕ್ರಾಂತಿಯಲ್ಲಿ ಕೋಡಾಪುರಂಕಿತ್ನ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಮಲ್ತೊಂದು ಪ್ರಸನ್ನ ಪೂಜೆ ಮಾತ ಮಲ್ತೊಂದಲ್ಲ ಆ ಸೇವೆಯನ್ನು ಸಂತೋಷವಾ ಸ್ವೀಕಾರ ಮಲ್ತೊಂದು ದದಾತಿ ವಿತ್ತಂ ಪುತ್ರಾಂಚ ಮತಿಂ ಧರ್ಮೇ ಗತಿಂ ಶುಭಾಂ ಗೋಡ್ನಾಥ ಸಂಪತ್ ಕೈಕಾರ ಸುಖ ಆಯುರಾರೋಗ್ಯ ಮಾತ ಉಂಟಮಲ್ತದೆ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯ ಮತ್ವದ್ವೈತ ವಿನಾಶನಂ ಹೆಂಚಿನ ಒಂಜಿ ಮಾಟ ಕೃತ್ರಿಮಾತಿ ದೋಷ ಪೂರ ಪರಿಹಾರ ಮಲ್ಪಡು ಚಿನ್ನ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಅಪ್ಪೆಗ್ಲ ಬೋಡ ದೇಹ ತುಂಬ ಆರೋಗ್ಯ ಮನಸ್ಸು ತುಂಬ ನೆಮ್ಮದಿನು ಉಂಟುಮಲ್ತದೆ. ವಿಶೇಷವಾದ ಕೈ ತುಂಬ ಸಂಪಾದನೆ ಆ ಸಂಪಾದನೆ ನಿತ್ಯ ನಿರಂತರವಾದ ಧರ್ಮ ಕಾರ್ಯ ಮಲ್ಪನ ಯೋಗಲ್ನ ಯೋಗ್ಯತೆಲ್ನ ಮಹಾತಾಯಿ ಅನುಗ್ರಹ ಮಲ್ಪಡುವುದು ದೇವರ ಪ್ರಾರ್ಥನೆ. ವಿಶೇಷವಾಗಿ ಎಲ್ಲ ಅಭಿಮಾನಿಗಳಲ್ಲಿ ಭಕ್ತರಲ್ಲಿ ಪ್ರಾರ್ಥನೆ. ವಿಶೇಷವಾದಂತಹ ವನದುರ್ಗಾ ಕ್ಷೇತ್ರ ಇಲ್ಲಿ ಬಂದು ಏನು ಪ್ರಾರ್ಥನೆ ಮಾಡ್ತೀರಾ ಅದೆಲ್ಲ ಮಹಾತಾಯಿ ಅನುಗ್ರಹ ಮಾಡಿಕೊಡ್ತಾಳೆ ಅಂತಹ ವನದುರ್ಗಾದೇವಿಯ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ನೋಡುವಂತಹ ಭಕ್ತರೆಲ್ಲ ಬಂದು ಇಲ್ಲಿ ಸೇವೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ವಿಶೇಷವಾಗಿ ವನದುರ್ಗಾದೇವಿಯ ಪರಿಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ಳುವಂಥದ್ದು. ಸ್ವಾಮಿ ಪ್ರೀತಿಯಿಂದ ಭಕ್ತಿ ಮಾಡಿ ಖಂಡಿತ ನಮ್ಮ ವನದುರ್ಗಾದಾಯಿ ಒಲಿತಾಳೆ. ಈ ನಮ್ಮ ವಿಡಿಯೋ ನೋಡಿ ನೀವು ಭಕ್ತಿ ಮಾಡಿದರೂ ಪ್ರಾರ್ಥಿಸಿದರೂ ತಾಯಿ ಒಲಿತಾಳೆ. ತುಂಬ ಜನರಿಗೆ ಆಗಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ.